ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜೇತಾ. ನಾನು ಪ್ರೊಫೆಷನಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ಪ್ಯಾಷನೇಟ್ ಡ್ಯಾನ್ಸರ್ ಕೂಡ. ಕೆಲವು ವರ್ಷಗಳಿಂದ ಭರತನಾಟ್ಯಂ ಅಭ್ಯಾಸ ಕೂಡ ಮಾಡ್ತಾ ಇದ್ದೀನಿ. ಈ ವಿಮೆನ್ಸ್ ಡೇಗೆ ನಾನ್ ನನ್ನ ಲೈಫ್ ಅಲ್ಲಿ ಫಾಲೋ ಮಾಡ್ತಿರೋ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಮೊದಲನೇದಾಗಿ ಆಸ್ ಅ ವುಮೆನ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ನಡೀತಾ ಇರುವಂತಹ ಫಿನಾನ್ಷಿಯಲ್ ಡಿಸಿಷನ್ಸ್ಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜಸ್ಟ್ ಟು ಬಿ ಅವೇರ್ ಆಫ್ ಏನ್ ಫಿನಾನ್ಷಿಯಲ್ ಡಿಸಿಷನ್ಸ್ ನಡೀತಾ ಇದೆ ಮನೆಯಲ್ಲಿ ಅಂತ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಅನ್ಸುತ್ತೆ. ಎರಡನೇದಾಗಿ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಪರ್ಸನಲ್ ವೆಲ್ ಬೀಯಿಂಗ್ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ನಾವು ಖುಷಿಯಾಗಿದ್ದಾಗ, ನಾವು ಸಂತೋಷವಾಗಿದ್ದಾಗ ಮಾತ್ರ ನಾವು ನಮ್ಮ ಫ್ಯಾಮಿಲಿನ, ನಮ್ಮ ಸುತ್ತಮುತ್ತ ಇರೋರ್ನ ಖುಷಿಯಾಗಿ ಸಂತೋಷವಾಗಿ ಇಟ್ಕೊಳ್ಳಕ್ಕೆ, ನೋಡ್ಕೊಳ್ಳಕ್ಕೆ ಸಾಧ್ಯ. ಮೂರನೇದಾಗಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇಮೋಷನಲಿ ಸ್ಟ್ರಾಂಗ್ ಆಗಿರೋದು. ಬಿಕಾಸ್ ಒಂದು ಹುಡುಗಿ ಆದ ತಕ್ಷಣ ಫ್ಯಾಮಿಲಿಯಿಂದ ಆಗ್ಲಿ, ಸೊಸೈಟಿಯಿಂದ ಆಗ್ಲಿ ಲಾಡ್ ಆಫ್ ಕಮೆಂಟ್ಸ್, ಲಾಡ್ ಆಫ್ ಜಡ್ಜ್ಮೆಂಟ್ಸ್, ಲಾಡ್ ಆಫ್ ಅಡ್ವೈಸಸ್ ಬಂದೇ ಬರುತ್ತೆ. ಎಮೋಷನಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಯಾವ ಕಮೆಂಟ್ಸ್ ನ ತಗೋಬೇಕು, ಯಾವ್ದನ್ನ ಬಿಡ್ಬೇಕು, ಯಾವ್ದನ್ನ ಇಗ್ನೋರ್ ಮಾಡಬೇಕು ಅಂತ ತಿಳ್ಕೊಳಕ್ ಸಾಧ್ಯ ಅಂತ ನಾನ್ ನಂಬ್ತೀನಿ. ಸೊ ಇದ್ ಮೂರು ಫಾಲೋ ಮಾಡೋದ್ರಿಂದ ಲೈಫ್ ತುಂಬಾ ಸಿಂಪಲ್ ಆಗಿ, ಹ್ಯಾಪಿ ಆಗಿ, ಚೆನ್ನಾಗಿರುತ್ತೆ ಅಂತ ನಾನ್ ನಂಬ್ತೀನಿ. ಸೊ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.